ಇದು ಒಬ್ಬ ಅಂಕಲ್ಗೆ ಸಂಬಂಧಪಟ್ಟಂತಹ ಕತೆ. ಬಾಯ್ ಬಿಟ್ರೆ ನನಗೆ DCM DK ಶಿವಕುಮಾರ್ ಗೊತ್ತು, ಅವ್ರು ಗೊತ್ತು, ಇವ್ರು ಗೊತ್ತು, ಆ ಹುದ್ದೆಯಲ್ಲಿದ್ದವರೆಲ್ಲ ನನಗೆ ಪರಿಚಿತರು ಅಂತ ಹೇಳ್ತಾ ಇದ್ದ. ಆದರೆ ಕಟ್ಕೊಂಡ ಹೆಂಡತಿ ಕಂಡ್ರೆ ಆಗ್ತಾ ಇರಲಿಲ್ವಂತೆ. ಪರಸ್ತ್ರೀಯರು ಅಂದರೆ ಓಕೆ ಅಂತಿದ್ನಂತೆ. ಯಾವ ಪೊಲೀಸರು ನನ್ನನ್ನು ಏನೂ ಮಾಡೋಕ್ಕಾಗಲ್ಲ, ಹೋಗಿ ಕಂಪ್ಲೇಂಟ್ ಕೊಡ್ತೀರಾ, ಪೊಲೀಸರು ಕೂಡ ನನ್ನನ್ನು ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ದರ್ಪ ತೋರಿಸ್ತಿದ್ನಂತೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ಈಗ ಪರಸ್ತ್ರೀಯರ ಶೋಕಿಗೆ ಅಂಕಲ್ ಬಿದ್ದಿರುವಂತಹ ಕಥೆ ಇದು. 5ಕ್ಕೂ ಹೆಚ್ಚು ಆಂಟಿಯರ ಜೊತೆ ಅಂಕಲ್ ನಾರಾಯಣ ಆಟ ಆಡಿದ್ದಾನಂತೆ. ಹೆಂಡತಿಗೆ ಹೊಡೆದು ಬಡದು ಹಿಂಸೆ ಕೊಟ್ಟಿದ್ದಾನಂತೆ ಪತಿ. 20 ವರ್ಷಗಳ ಹಿಂದೆ ಅನ್ನಪೂರ್ಣ ಅವರನ್ನ ಮದುವೆಯಾಗಿದ್ದಂತೆ ಈ ನಾರಾಯಣ. 5 ವರ್ಷಗಳಿಂದ ಹೆಂಡತಿ ಮಕ್ಕಳನ್ನ ಬಿಟ್ಟು ಪರಸ್ತ್ರೀಯರ ಸಂಘ ಬೆಳೆಸಿದ್ನಂತೆ. ಗರ್ಲ್ ಫ್ರೆಂಡ್ಸ್ ಜೊತೆ ಸೇರಿ ಹೆಂಡತಿ ಮಕ್ಕಳಿಗೆ ಕಿರುಕುಳ ಕೊಟ್ಟಿರುವಂತಹ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಈತನ ರಾಸಲೀಲೆ ವಿಡಿಯೋ ಫೋಟೋಗಳು ಬಟಾ ಬಯಲಾಗಿದ್ದು, ಕಿರುಕುಳ ತಾಳಲಾರದೆ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ್ದಾರಂತೆ ಸದ್ಯ ಪತ್ನಿ ಅನ್ನಪೂರ್ಣ. ಪೂರ್ವ ವಿಭಾಗದ ಮಹಿಳಾ ಠಾಣೆಯಲ್ಲಿ ಸದ್ಯ ಪ್ರಕರಣವನ್ನ ಕೂಡ ದಾಖಲಿಸಿದ್ದಾರೆ. ನಾನು ಒಂದೇ ವಿನಂತಿ, ಅವ್ರನ್ನ ನಾನು ನನ್ನ ಮಕ್ಕಳು ಭೇಟಿ ಆಗ್ಬೇಕು. ನನಗೆ ಮದುವೆ ಆಗಿ 20 ವರ್ಷ ಆಯ್ತು ಸರ್. ನಾರಾಯಣ ಅಂತ 2005 ಅಲ್ಲಿ ಮದುವೆ ಆಯ್ತು ಸರ್. ಮದುವೆ ಆಗಿ ಒಂದು 7-8 ತಿಂಗಳಲ್ಲಿ ನನಗೆ ಭಾರಿ ಹಿಂಸೆ ಕೊಡೋದು ಸ್ಟಾರ್ಟ್ ಮಾಡಿದ್ರು. ಅದ್ರ ನಂತರ ನನಗೆ ನೀನ್ ಬೇಡ ಅಂತ ಹೇಳೋದು, ನನಗೆ ಇದೇ ತರ ಮನೇಲಿ ಹಿಂಸೆ ಕೊಡೋದು, ನಮ್ಮ ಅಕ್ಕ ತಂಗಿಯರಿಗೆಲ್ಲ ತೊಂದರೆ ಕೊಡೋದು ಎಲ್ಲ ಮಾಡ್ತಿದ್ರು. ನಾನು ಒಂದು 10 ಸಲ ನಾನು ಸ್ಟೇಷನ್ಗೆ ಕೊಟ್ಟಿದ್ದೆ. ಕೊಟ್ಟಿದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದಾಗ ಇವ್ರು ಹೇಳೋದು, ನನ್ನ CM ಮನೆಯವರು, ನನ್ನಿಂದ ಏನು ಮಾಡಕ್ಕಾಗಲ್ಲ, ಎವಿಡೆನ್ಸ್ ನಿನ್ನ ಹತ್ರ ಏನು ಇಲ್ಲ ಅಂತ ಹೇಳಿ ನಮ್ಮನ್ನ ಭಾರಿ ತೊಂದರೆ ಕೊಟ್ಟಿದ್ರು. ಇತ್ತೀಚೆಗೆ ಅವರು ಸಾಹೇಬ್ರ ಹತ್ರ ಇರೋದು KPCC ಡೈರೆಕ್ಟರ್ ಅಂತ ಹೇಳಿದ್ರು ನನ್ನ ಹತ್ರ. ಮತ್ತೆ ಅವರು ಸಹ ಹೇಳಿದ್ರು. ಅದ್ರ ನಂತರ ಇತ್ತೀಚೆಗೆ ನನಗೆ ಈಗ ಗೊತ್ತಾಗಿದ್ದು ಸರ್, ಅವರದ್ದು ಫೋಟೋ ಬೇರೆ ಹೆಂಗಸರದು ಅಸಹ್ಯವಾಗಿರೋದೆಲ್ಲ ವಿಡಿಯೋಸ್ ಎಲ್ಲ ನನಗೆ ಗೊತ್ತಾಯ್ತು. ಇನ್ ಯಾವತ್ತೂ ಅವರ ಜೊತೆ ಇರೋದು ಸಾಧ್ಯನೇ ಇಲ್ಲ ಸರ್. ನನಗೂ ನನ್ನ ಮಕ್ಕಳಿಗೆ ಸಹಾಯ ಮಾಡಿ ಅಂತ ಕೇಳ್ತೀನಿ ಸರ್ ಅವರನ್ನ ಕರೆದು. ನನಗೆ ಅವರಿಂದ ನನಗೆ ನ್ಯಾಯ ಕೊಡಿಸ್ಬೇಕು ಸರ್. ಅವರು ಎಷ್ಟು ಹೆಣ್ಣು ಮಕ್ಕಳು ಅದರಲ್ಲಿ ಫೋಟೋಸ್ ಇದ್ದಾರೋ ಅವ್ರನ್ನೆಲ್ಲ ಕರೆಸ್ಬೇಕು ಸರ್, ಕರೆಸ್ಬೇಕು. ನಾನು ಸಾಹೇಬ್ರಿಗೆ ನಾನು ಭೇಟಿ ಆಗ್ಬೇಕು ಸರ್, ದಯವಿಟ್ಟು.